ಎಲ್ರಿಗೂ ನಮಸ್ಕಾರ. ನಾನು ವಿನಯ ಬಸವ ಆಕ್ಯೂ ಅಕಾಡೆಮಿ ಹೀಲರ್ ಕುಶಾಲನಗರದಿಂದ. ಈ ದಿನ ಒಂದು ಹೆಲ್ತ್ ಟಿಪ್ಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಅನ್ನೋದಾದರೆ, ಈಗ ಕ್ಲೈಮೇಟಿಗೆ ಅಂದರೆ ಮಳೆಗಾಲ ಅಲ್ವಾ, ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟು ಶೀತ, ಕಫ, ನೆಗಡಿ, ರನ್ನಿಂಗ್ ನೋಸ್ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಅಂಥವರಿಗೆ ಕಲರ್ ಥೆರಪಿಯಿಂದ ಹೇಗೆ ಸೊಲ್ಯೂಷನ್ ಕೊಡೋದು ಅನ್ನೋದಾದರೆ, ಇವಾಗಿನ ಸಿಚುವೇಷನಲ್ಲಿ ನಮ್ಮ ಬಾಡಿ ಇಮ್ಯೂನ್ ಪವರ್ ತುಂಬ ಕಮ್ಮಿ ಇರುತ್ತೆ ಅಲ್ವಾ. ಹಾಗಾಗಿ ಅದನ್ನು ರೈಸ್ ಮಾಡಿಕೊಂಡು ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹೇಗೆಂದರೆ, ಒಂದು 3 ಕಲರ್ಸ್, ಇದು ಆರೆಂಜ್, ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್, 3 ಕಲರ್ಸಿಂದ ಹೇಗೆ ಅನ್ನೋದಾದರೆ, ನೀವು ಫಿಂಗರ್ಸ್ ಇದೆಯಲ್ಲ, ರೈಟ್ ಮತ್ತು ಲೆಫ್ಟ್ ಇಂಡೆಕ್ಸ್ ಫಿಂಗರ್, ಇದಕ್ಕೆ ಫಸ್ಟ್ ಜಾಯಿಂಟಿಗೆ ಬ್ಲ್ಯಾಕ್ ಕಲರ್ ಹಚ್ಚಿ ರಿಂಗ್, 2 ಬೆರಳಲ್ಲಿ ಈ ಥರ ಫಸ್ಟ್ ಜಾಯಿಂಟಿಗೆ ಬ್ಲ್ಯಾಕ್ ಕಲರ್ ರಿಂಗ್ ಹಾಕಿ ಸುತ್ತ. ನೆಕ್ಸ್ಟು ಸೆಕೆಂಡ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ರಿಂಗ್ ಹಾಕಿ 2 ಕೈಯಲ್ಲಿ ಇಂಡೆಕ್ಸ್ ಫಿಂಗರ್ಗೆ ಮಾತ್ರ. ಹಾಗೆ 3ನೇ ಜಾಯಿಂಟಿಗೆ ಆರೆಂಜ್ ಕಲರ್ ರಿಂಗ್ ಹಾಕಿ ಈ ಥರ ರೌಂಡಾಗಿ. ಇದು ಹಾಕೋದ್ರಿಂದ ನಿಮ್ಮ ಶೀತ, ಕಫ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಿಮಗೆ ಅದು ಇನ್ಫೆಕ್ಷನಿಂದ ಬಂದಿರೋದಾದರೆ, ನೀವು ಇಲ್ಲಿ ಲಂಗ್ಸ್ ಇನ್ಫೆಕ್ಷನ್ ಆಗಿದ್ದರೆ ಇಲ್ಲಿ ಈ ಥರ ಬ್ಲ್ಯಾಕ್ ಹಾಕಿ ಲಂಗ್ಸಿಗೆ. ಹಾಗೆ ನೀವು ತಿಂದಿರೋದು ಜೀರ್ಣ ಆಗದೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಇಲ್ಲಿಗೆ ಈ ಥರ 0 ಹಾಕಿ. ಇದು ಲಿವರ್ ರಿಫ್ಲೆಕ್ಸ್, ಇಲ್ಲಿಗೂ ಒಂದು 0 ಹಾಕಿ. ಹಾಗೆ ನಿಮಗೆ ಟ್ರಾನ್ಸಿಲ್ ಆಗ್ತಿರುತ್ತೆ, ಗಂಟ್ಲು ಅಲ್ಲಿ ಕಫ ಕಟ್ಕೊಂಡು ಗಂಟ್ಲು ನೋವು ಆಗ್ತಾಯಿರುತ್ತೆ ಅಲ್ವಾ, ಅಂಥವರಿಗೆ ನೋಡಿ ಇಲ್ಲಿಗೆ ಕೂಡ ಬ್ಲ್ಯಾಕ್ ಕಲರಲ್ಲಿ ಹೇಗೆ ಹಾಕ್ಬೋದು, 2 ತಂಬಲ್ಲೂ ಹಾಕ್ಬೋದು. ಇಷ್ಟ ನಿಮಗೆ ಇಲ್ಲಿ ಕಿವಿಯಲ್ಲೆಲ್ಲ ನೋವು ಬರ್ತಾ ಇರುತ್ತೆ ಅಲ್ವಾ, ಇಲ್ಲೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು, ಆವಾಗ ಇದು ಕಿವಿ ರಿಫ್ಲೆಕ್ಸ್, ಇಲ್ಲಿಗೂ ಹಾಕಿ ಬ್ಲ್ಯಾಕ್ ಕಲರ್. ಹಾಗೆ ಇಲ್ಲಿ ಬ್ಯಾಕಲ್ಲೆಲ್ಲ, ಇದು ನನಗೆ ತುಂಬ ಟೈಮಿಂದ ಇತ್ತು, ಕಲರ್ ಹಾಕಿದ್ಮೇಲೆ ಹೋಯಿತು. ಇಲ್ಲಿ ಬ್ಲ್ಯಾಕ್ ಕಲರ್ನ ಹೇಗೆ ಹಾಕಿ ಸುತ್ತ ಹಾಕೋದ್ರಿಂದ ಇಲ್ಲೆಲ್ಲ ಕಫಗಳೆಲ್ಲ ಕ್ಲಿಯರ್ ಆಗುತ್ತೆ. ಇನ್ಫೆಕ್ಷನ್ ಎಲ್ಲಿರುತ್ತೆ ಅಲ್ಲೆಲ್ಲ ಬ್ಲ್ಯಾಕ್ ಹಾಕೋದ್ರಿಂದ ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗೆ ನೀವು ತುಂಬ ಜ್ವರ ಬಂತು ಅನ್ನೋದಾದರೆ ಈ ಫಿಂಗರ್ ಟಿಪ್ಸ್ಗೆಲ್ಲ ಬ್ಲ್ಯಾಕ್ ಕಲರ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಈ ಥರ ಡಾಟ್ಸ್ ಹಾಕ್ಬೋದು. ಈ ಥರ ಎಲ್ಲ 10 ಪ್ಲಸ್ ಕಾಲಲ್ಲಿ 10 ಹಾಕೋದ್ರಿಂದ ನಿಮಗೆ ಶೀತ, ಕಫ, ನೆಗಡಿ ಇದರಿಂದ ಜ್ವರ ಬಂದಿರೋದು, ಫುಡ್ ಇನ್ಫೆಕ್ಷನಿಂದ ಜ್ವರ ಬಂದಿರೋದು ಇದೆಲ್ಲ ಕ್ಲಿಯರ್ ಆಗುತ್ತೆ. 10 ಕಾಲಲ್ಲೂ 10ಗೆ ಹಾಕಿ, ಕೈಯಲ್ಲೂ 10 ಫಿಂಗರ್ಸ್ಗೆ ಟಿಪ್ಸ್ಗಳಿಗೆ ಬ್ಲ್ಯಾಕ್ ಹಾಕಿ, ಅದರ ಜೊತೆಗೆ ಈ ಕಲರ್ಸನ್ನು ಹಾಕಿ. ಇದು ಶೀತ, ಕಫ, ನೆಗಡಿ ಆಗಿರುತ್ತಲ್ಲ ಅದಕ್ಕೆ. ಅದ್ರ ಜೊತೆ ಇನ್ಫೆಕ್ಷನ್ ಆಗಿದ್ದರೆ ಇದನ್ನು ಹಾಕ್ಬೋದು. ಹಾಕೋದ್ರಿಂದ ಎಲ್ಲ ಶೀತ, ಕಫ, ಇನ್ಫೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. 2 ಡೇಸ್ ಹಾಕಿ, ಒಂದು 5 ಡೇಸ್ ಹಾಕೋದ್ರಿಂದ ಸಂಪೂರ್ಣ ವಾಸಿ ಆಗುತ್ತೆ. ಇನ್ನೂ ಅಲ್ಪ ಸ್ವಲ್ಪ ಉಳಿದಿದ್ರೆ 15 ಡೇಸಲ್ಲಂತೂ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಹಾಗೆ ನೀವು ತಿನ್ನೋ ಫುಡ್ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅಂದರೆ ಆಯಿಲ್ ಫುಡ್ಡು, ನೀವು ಶೀತ, ಕಫ ಆಯಿತು ಅಂದರೆ ಆಯಿಲ್ ಫುಡ್ಡು, ಡೈರಿ ಪ್ರಾಡಕ್ಟ್ಸು, ಸ್ವೀಟ್ಸು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಸ್ವಲ್ಪ ಬಾಡಿನ ಬೆಚ್ಚಗಿರುವಂಥ ಫುಡ್ಗಳು, ಅಂದರೆ ಜಿಂಜರ್, ಪೆಪ್ಪರ್ ಈ ಥರ ಚಿಟಿಕೆಯಷ್ಟು ಸ್ವಲ್ಪ ಯಾವಾಗಾದ್ರೂ ಒಂದು 2 ಡೇಸ್ಗೆ ಒಂದ್ಸರಿ, 3 ಡೇಸ್ಗೆ ಒಂದ್ಸರಿ ಹಾಗೆ ಸ್ವಲ್ಪ ತಗೊಳ್ಳಿ. ಇದರಿಂದ ಬಾಡಿ ಬೆಚ್ಚಗಿರುತ್ತೆ. ಹಾಗೆ ಇನ್ಫೆಕ್ಷನ್ ಆಗೋದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ತುಂಬ ಜ್ವರ ಇತ್ತು ಅನ್ನೋದಾದರೆ ಸ್ವಲ್ಪ ಸ್ಪೈಸಸನ್ನು ಅವಾಯ್ಡ್ ಮಾಡಿ, ಲಿಕ್ವಿಡ್ ಫುಡ್ಗಳನ್ನ ಜಾಸ್ತಿ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಅಲ್ವಾ ಜ್ವರ ಬಂದಿರೋದ್ರಿಂದ, ಹಾಗಾಗಿ ಲಿಕ್ವಿಡ್ ಫುಡ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ನೀರಿನಂಶನ ಬ್ಯಾಲೆನ್ಸ್ ಮಾಡುತ್ತೆ. ಜ್ವರ ಬಂದಿದ್ದರೆ ಬಾಡಿನ ಸ್ವಲ್ಪ ರೆಸ್ಟಲ್ಲಿಡಿ. ಹಾಗೆ ಮೈಂಡನ್ನು ಕೂಡ ಸ್ವಲ್ಪ ರೆಸ್ಟಲ್ಲಿ ಇಡೋದ್ರಿಂದ ಬಾಡಿ ರಿಜೆಕ್ಚನೇಟ್ ಆಗುತ್ತೆ. ಹಾಗೆ ನಾಟಿ ತಳಿ ಫುಡ್ಡು, ಆಮೇಲೆ ಸ್ವಲ್ಪ ಬಿಸಿಲಿಗೆ
ವಾಕ್ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿ ಇರುತ್ತೆ. ಇದರಿಂದ ಇಮ್ಯೂನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಪ್ರೊಸೆಸ್ಡ್ ಫುಡ್ಡು, ರಿಫೈನ್ಡ್ ಆಯಿಲು ಈ ಥರದನ್ನೆಲ್ಲ ಅವಾಯ್ಡ್ ಮಾಡಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಕಾಯಿಲೆಗಳು ಸ್ವಲ್ಪ ದೂರ ಇರುತ್ತೆ. ಹೀಗೆ ಒಂದೊಂದು ಹೆಲ್ತ್ ಟಿಪ್ಸ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿರ್ತೀನಿ. ನನ್ನ ವೀಡಿಯೋಗಳು ನಿಮಗೆ ಹೆಲ್ಪ್ ಆಯಿತು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ಹೆಲ್ತ್ ಟಿಪ್ಸ್ ವೀಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ನಲ್ಲಿ ಹೇಳಿ. ಥ್ಯಾಂಕ್ ಯು.